In the present session, that is session 42, we are going to discuss the results of the First World War. The results of the First World War can be broadly divided into three. First, social results. Second, economic results. And third, political results. ಈ ಒಂದು ಸೆಷನ್ನಲ್ಲಿ ನಾವು ಪ್ರಥಮ ಜಾಗತಿಕ ಯುದ್ಧಕ್ಕೆ ಸಂಬಂಧಿಸಿದ ಪರಿಣಾಮಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಪ್ರಥಮ ಜಾಗತಿಕ ಯುದ್ಧದ ಪರಿಣಾಮಗಳನ್ನು ಮುಖ್ಯವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಸಾಮಾಜಿಕ ಪರಿಣಾಮ, ಎರಡು ಆರ್ಥಿಕ ಪರಿಣಾಮ ಮತ್ತು ಮೂರು ರಾಜಕೀಯ ಪರಿಣಾಮ. ಸಾಮಾಜಿಕ ಪರಿಣಾಮಗಳು, social results. Because of the First World War, nearly 10 million soldiers were killed and over 20 million were wounded. Millions of people died from both the sides. In addition to death of people during the war, people also died due to famine, disease, etc. The world is left with a legacy of hatred, intolerance, and extreme nationalism. There were other social results also. During the war, most of the men under the age of 40 died, and this created an imbalance in the society. And the result was that women folk were forced to enter into the public life after the war. Thus, First World War ended the traditional barrier between men and women. Now, regarding the economic results, the total cost of First World War was estimated at $350 billion. After the war, people had to pay heavy tax, and that lowered the living standard of the people in Europe. International trade suffered a lot. Nations raised tariff, and every nation tried for economic self-sufficiency. Communists seized the power in many countries. The economic difficulties caused by the war that led to a Great Depression. Now, coming to the political results of the First World War. During and after the First World War, three major European dynasties were dethroned, and great empires like German Empire, Austrian Empire, Hungary Empire, and Ottoman Empire came to an end. New nations arose in Europe,
and several European countries turned to dictatorship. League of Nations was established to solve the international problems, and United Nations emerged as a leading power in the world. ಈ ರೀತಿಯಾಗಿ ಮೊದಲ ಜಾಗತಿಕ ಯುದ್ಧದ ಪರಿಣಾಮವಾಗಿ ಸಾಮಾಜಿಕ ಪರಿಣಾಮ, ಆರ್ಥಿಕ ಮತ್ತು ರಾಜಕೀಯ ಪರಿಣಾಮ. ಸಾಮಾಜಿಕವಾಗಿ ಒಂದು ಅಂದಾಜಿನ ಪ್ರಕಾರ 10 ಮಿಲಿಯನ್ ಸೈನಿಕರು ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದರೆ, ಅದರ ಇಮ್ಮಡಿ ಅಂದರೆ 20 ಮಿಲಿಯನ್ ಸೈನಿಕರು ಗಾಯಾಳುಗಳಾದರು ಮತ್ತು ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಯುದ್ಧದ ನಂತರ ಬರಗಾಲ ಮತ್ತು ಭೀಕರವಾದ ಸಾಂಕ್ರಾಮಿಕ ಕಾಯಿಲೆಗಳನ್ನು ಕೂಡ ಜನ ಸಾವನ್ನಪ್ಪಿದರು. ಈ ರೀತಿಯಾಗಿ ಮೊದಲ ಪ್ರಪಂಚ ಯುದ್ಧ ಸಾಮಾಜಿಕವಾಗಿ ಪರಸ್ಪರ ದ್ವೇಷ, ಅಸಹನೆ ಒಂದು ವಾತಾವರಣವನ್ನು ನಿರ್ಮಿಸಿತು. ಅಲ್ಲದೆ ಈ ಯುದ್ಧದಲ್ಲಿ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಪುರುಷರಾಗಿದ್ದರು ಮತ್ತು ಸುಮಾರು 40 ವರ್ಷ ಪ್ರಾಯದ ಪುರುಷರೇ ಹೆಚ್ಚಾಗಿ ಈ ಯುದ್ಧದಲ್ಲಿ ಸಾವನ್ನಪ್ಪಿದರು. ಪರಿಣಾಮವಾಗಿ ಯುರೋಪಿನ ಎಲ್ಲ ದೇಶಗಳಲ್ಲಿ ಕೂಡ ಸಂಪಾದಿಸುವಂಥ ಅಥವಾ ದುಡಿಯುವಂಥ ಒಂದು ಪುರುಷ ವರ್ಗ ಕಣ್ಮರೆಯಾಯಿತು. ಪರಿಣಾಮವಾಗಿ ಮಹಿಳೆಯರು ಸಾರ್ವಜನಿಕ ಬದುಕಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅನಿವಾರ್ಯ ಆಯಿತು. ಮಹಿಳೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿದು ತನ್ನ ಕುಟುಂಬವನ್ನು ಸಲಹಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಪರಿಣಾಮವಾಗಿ ಪುರುಷ ಮಹಿಳೆ ಇಬ್ಬರ ನಡುವೆ ಇದ್ದಂಥ ಒಂದು ಸಾಮಾಜಿಕ ಒಂದು ಬ್ಯಾರಿಯರ್, ತಡೆ ಏನಿದೆ ಅದು ಕಳಚಿ ಹೋಯಿತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ, ಆರ್ಥಿಕ ತಜ್ಞರ ಅಭಿಪ್ರಾಯ ಪ್ರಕಾರ ಈ ಯುದ್ಧದಿಂದ ಸುಮಾರು 350 ಬಿಲಿಯನ್ ಪೌಂಡರ್ ಯುದ್ಧಕ್ಕಾಗಿ ಖರ್ಚು ಮಾಡಲಾಯಿತು. ಹಾಗಾಗಿ ಪ್ರತಿಯೊಂದು ದೇಶದ ಮೇಲೆ ಆರ್ಥಿಕ ಹೊರೆ ಬಿದ್ದುದನ್ನು ನಾವು ನೋಡ್ಬೋದು. ಪರಿಣಾಮವಾಗಿ ಪ್ರತಿಯೊಂದು ದೇಶದವರು ಕೂಡ ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಿಕ್ಕೆ ಪ್ರಾರಂಭಿಸಿದರು. ಮೊದಲ ಜಾಗತಿಕ ಯುದ್ಧದ ಪರಿಣಾಮವಾಗಿ ಜನರ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಅದು ಬಹಳ ಕೆಳಮಟ್ಟಕ್ಕೆ ಇಳಿಯಿತು. ದೇಶೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಇದಕ್ಕೆ ದೊಡ್ಡ ಹೊಡೆತ ಈ ಮೊದಲ ಪ್ರಪಂಚ ಯುದ್ಧದಿಂದ ಆಯಿತು. ಆದರೆ ಈ ಮೊದಲ ಪ್ರಪಂಚ ಯುದ್ಧ ನಂತರ ಪ್ರತಿಯೊಂದು ದೇಶಗಳು ಕೂಡ ಆರ್ಥಿಕವಾಗಿ ತಾವು ಸ್ವಾವಲಂಬನೆ ಆಗುವ ನಿಟ್ಟಿನಲ್ಲಿ ವಿಶೇಷ ಯೋಜನೆಗಳನ್ನು ರೂಪಿಸಲಿಕ್ಕೆ ಪ್ರಾರಂಭಿಸಿದರು. ಈ ರೀತಿ ಮೊದಲ ಜಾಗತಿಕ ಯುದ್ಧದಿಂದ ಆದಂಥ ಆರ್ಥಿಕ ಪರಿಣಾಮ, ಜೀವನ ಮಟ್ಟ ಕುಸಿದಿರುವಂಥದ್ದು, ತೆರಿಗೆ ಜಾಸ್ತಿ ಆಗಿರುವಂಥದ್ದು, ವಸ್ತುಗಳ ಬೆಲೆ ಜಾಸ್ತಿ ಆಗಿರುವಂಥದ್ದು, ಜನರಲ್ಲಿ ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿರುವಂಥದ್ದು, ಎಲ್ಲದರ ಪರಿಣಾಮವಾಗಿ ಯುರೋಪಿನಲ್ಲಿ ಒಂದು ಗ್ರೇಟ್ ಡಿಪ್ರೆಷನ್, ಎಕನಾಮಿಕ್ ಡಿಪ್ರೆಷನ್ ಉಂಟಾಯಿತು. ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ, ಮೊದಲ ಜಾಗತಿಕ ಯುದ್ಧದಿಂದಾಗಿ 4 ಬೃಹತ್ ಸಾಮ್ರಾಜ್ಯಗಳು, ಆಸ್ಟ್ರಿಯಾ ಸಾಮ್ರಾಜ್ಯ, ಜರ್ಮನ್ ಸಾಮ್ರಾಜ್ಯ, ರಷ್ಯನ್ ಸಾಮ್ರಾಜ್ಯ ಮತ್ತು ಅಟೋಮನ್ ಸಾಮ್ರಾಜ್ಯ, ಈ 4 ಸಾಮ್ರಾಜ್ಯಗಳು ಪತನಗೊಂಡವು ಮತ್ತು ಪ್ರಜಾಪ್ರಭುತ್ವ ಸರ್ಕಾರ ಹೆಚ್ಚಿನ ಕಡೆ ಅದು ಹುಟ್ಟುಕೊಳ್ತು.
ಅದರೊಟ್ಟಿಗೆ ಕಮ್ಯುನಿಸ್ಟ್ ಸರ್ಕಾರಗಳು ಮತ್ತು ಸರ್ವಾಧಿಕಾರತ್ವದ ಸರ್ಕಾರಗಳು ಕೂಡ ಈ ಮೊದಲ ಜಾಗತಿಕ ಯುದ್ಧ ನಂತರ ಹುಟ್ಟುಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಶಾಂತಿಯನ್ನು ಸ್ಥಾಪಿಸುವಂಥ ಉದ್ದೇಶದಿಂದ ಲೀಗ್ ಆಫ್ ನೇಷನ್ ಇದರ ಸ್ಥಾಪನೆಯಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ಒಂದು ಸಂಸ್ಥೆಯ ಮೂಲಕ ರಾಜಕೀಯವಾಗಿ ಪ್ರಯತ್ನಿಸುವುದನ್ನು ನಾವು ನೋಡಬಹುದು. ಮೊದಲ ಜಾಗತಿಕ ಯುದ್ಧ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದು ಬೃಹತ್ ಶಕ್ತಿಯಾಗಿ ಮೂಡಿಬಂತು.